ಇನ್ನು ಮತ್ತೆ ಕರ್ನಾಟಕದ ವಿಚಾರಕ್ಕೆ ಬರಬೇಕು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಹಿಡಕಲ್ ಜಲಾಶಯ 3 ದಿನಕ್ಕೆ ತುಂಬಿತು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿದೆ ಈ ಹಿಡಕಲ್ ಜಲಾಶಯ. 15,000 ಕ್ಯೂಸೆಕ್ ಒಳಹರಿವು ಈ ಜಲಾಶಯಕ್ಕೆ. ವಿಠ್ಠಲ ದೇವರ ಗರ್ಭಗುಡಿಯನ್ನು ಪ್ರವೇಶ ಮಾಡಿದೆ ನದಿ ನೀರು. ದೇವಸ್ಥಾನದ ಒಳಗಡೆಗೆ ಹೊರಗಡೆಗೆ ಫುಲ್ ನೀರು. ನೋಡಿ, ನಾವು ತೋರಿಸ್ತಾ ಇದ್ವಿ ಮೊನ್ನೆ ತಾನೇ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಡ್ತಾ ಇದ್ರು, ಲೈವ್ ಕೊಡ್ತಾ ಇದ್ರು. ಆ ವಿಠ್ಠಲ ದೇವಸ್ಥಾನ ತೋರಿಸ್ತಾ ಇದ್ರು. ನೋಡಿ, ಇದು ವಿಠ್ಠಲ ದೇವಸ್ಥಾನ ಬಹಳ ಅಪರೂಪಕ್ಕೆ ಇದು ಒಣಗಿದೆ. ಇದು ಇದೀಗ ಸಿಕ್ಕಿದೆ ಅಂತ. ಈಗ ನೋಡಿ, 8 ದಿವಸ ಆಯಿತು ನಾವು ಮಾತಾಡಿ. ಜುಲೈ 3ನೇ ತಾರೀಕು ನಾವು ಮಾತಾಡಿದ್ವಿ. ಈಗ ಜುಲೈ 6, 3 ದಿನಕ್ಕೆ ಪ್ರಕೃತಿಯ ಪವಾಡ ನೋಡಿ ಎಷ್ಟರ ಮಟ್ಟಿಗಿದೆ ಅಂತ. 3 ದಿನಕ್ಕೆ ವಿಠ್ಠಲನ ಗರ್ಭಗುಡಿಯನ್ನು ಪ್ರವೇಶ ಮಾಡಿದೆ ನೀರು. ಸಂಪೂರ್ಣ ಜಲಾವೃತ. ಬಹುಶಃ ಸ್ವಾಮಿಗೆ ನೀರಲ್ಲೇ ಇರಬೇಕು ಅನ್ನುವಂಥ ಆಸೆ ಇರಬೇಕೇನೋ. ಪ್ರತಿನಿತ್ಯ ಬಂದು ಯಾಕೆ ಅಭಿಷೇಕ ಮಾಡಬೇಕು, ಪ್ರತಿನಿತ್ಯ ನಾನು ಅಭಿಷೇಕದಲ್ಲೇ ಇದ್ದು ಬಿಡ್ತೀನಿ, ನಾನು ನೀರಲ್ಲೇ ಇರ್ತೀನಿ ಅನ್ನುವಂಥ ಇಚ್ಛೆ ಒಂದಿರಬೇಕು. ಮೊನ್ನೆ ನಾವು ತೋರಿಸಿದಂಥ ವಿಠ್ಠಲ ದೇವಸ್ಥಾನಕ್ಕೂ ಈಗಿನ ವಿಠ್ಠಲ ದೇವಸ್ಥಾನಕ್ಕೂ ಅದೆಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ ನೋಡಿ. ಜಸ್ಟ್ 3 ಡೇಸ್, ಕೇವಲ 3 ದಿನ ಸಂಪೂರ್ಣ ಜಲಾವೃತ.